ಇಲ್ಲಿ ನರಸಿಂಹ ಅವರು ಕಂಬನ ಹೊಡೆದು ಹೊರಗೆ ಬಂದಿದ್ರು. ಹಾಯ್ ನಮಸ್ಕಾರ ಗುರು. ಇವಾಗ ನಾನು ಎಲ್ಲಿದ್ದೀನಿ ಅಂತಂದ್ರೆ ಭಾರತದ ಅತ್ಯಂತ ರೋಮಾಂಚಕರವಾದ ಆಂಧ್ರ ಪ್ರದೇಶದಲ್ಲಿ ಇರುವ ಆಹೋಬಿಲಂ ದೇವಸ್ಥಾನಕ್ಕೆ ಬಂದಿದ್ದೀನಿ, ನರಸಿಂಹ ದೇವಸ್ಥಾನಕ್ಕೆ. ಇಲ್ಲಿ ಏನಪ್ಪಾ ಮೇನ್ ಅಂತಂದ್ರೆ ಒಂದು ಲೋವರ್ ಅಹೋಬಿಲಂ ಮತ್ತೆ ಅಪ್ಪರ್ ಅಹೋಬಿಲಂ ಅಂತ ಇದೆ. ಅಪ್ಪರಲ್ಲಿ ಏನೈತಪ್ಪ ಅಂತಂದ್ರೆ ನರಸಿಂಹ ದೇವರು ಉಗ್ರ ನರಸಿಂಹ ಆಗಿ ಕಂಬವನ್ನು ಹೊಡೆದು ಬಂದಿರುವ ಜಾಗ ಐತೆ. ಅಲ್ಲಿ ಏನಂತ ನೋಡೋಣ ಬನ್ನಿ, ಶುರು ಮಾಡೋಣ. ನೋಡ್ತಿರ್ಬೋದು ಇದು ಯಾವ ಕಾಡು ಅಂತ ಶೇಷಾಚಲಂ ಫಾರೆಸ್ಟ್ ಇದು. ಇನ್ನ ಮುಂದೆ ಹೋದ್ರೆ ಇನ್ನೊಂದು ಫಾರೆಸ್ಟ್ ಐತೆ, ಅದ್ ಯಾವ್ದಂತ ಹೇಳ್ತೀನಿ. ನೋಡ್ರಿ ಎಷ್ಟು ವ್ಯೂ ನೋಡ್ರಿ, ಚೆನ್ನಾಗೈತೆ. ನೋಡ್ತಿರ್ಬೋದು ಇಲ್ಲಿಂದಾನೆ ಮೇನ್ ಎಂಟ್ರೆನ್ಸ್ ಸ್ಟಾರ್ಟ್ ಆಗೋದು. ನರಸಿಂಹ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಹೋಗೋಣ ಬನ್ನಿ. ಧ್ವಜ ಸ್ತಂಭಕ್ಕೆ ಹೋಗ್ಬೇಕಂತಂದ್ರೆ ಹಿಂಗೆ ಹೋಗ್ಬೇಕು ದಾರಿ. ಎಷ್ಟು ಕೋತಿಗಳಿದಾವ ಅಂತ ನೀವೇ ನೋಡ್ಬೋದು. ಇಲ್ಲಿ ಬಂದಾಗ ಹುಷಾರಾಗಿರ್ರಿ. ನೋಡ್ಬೋದು ಇದ್ರೊಳಗೆ ಎಂಟ್ರೆನ್ಸ್ ಇಂದಾನೆ ಹೋಗ್ಬೇಕು. ಸ್ಲಿಪ್ಪರ್ ಹಾಕೊಂಡ್ ಹೋಗಿ ಗೈಸ್, ಯಾಕಂದ್ರೆ ಅಲ್ಲಿ ಬೆಟ್ಟ ಹತ್ತ ಟೈಮ್ ಅಲ್ಲಿ ಸ್ಲಿಪ್ಪರ್ ಬೇಕಾಗುತ್ತೆ. ಇಲ್ಲ ಶೂ ಹಾಕೊಂಡ್ ಬಂದ್ರೆ ಇನ್ನ ಬೆಸ್ಟ್. ಇಲ್ಲಿ ನೋಡ್ಬೋದು ಬ್ರಿಡ್ಜ್, ಕೋತಿಗಳು ಎಷ್ಟಿದಾವ ಅಂತ ಇಲ್ಲಿ ಕಾಣುತ್ತೆ. ಮಳೆ ಇಲ್ಲಲ್ಲ ಅದಕ್ಕೆ ಎಷ್ಟು ಕಮ್ಮಿ ಐತೆ, ನೀರಿಲ್ಲ ಇನ್ನೂ ಚೆನ್ನಾಗೈತೆ, ಅಲ್ಲಿ ನೀರ್ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ಉಗ್ರ ನರಸಿಂಹ ದೇವಸ್ಥಾನ ಐತೆ. ಇಲ್ಲಿ ನೋಡ್ಬೋದು ಫಸ್ಟ್ ನೀವು ಬಂದ ತಕ್ಷಣ ನಮ್ಗೆ ಇಲ್ಲಿ ಕಾಣೋದೇ ಉಗ್ರ ನರಸಿಂಹ ದೇವಸ್ಥಾನ. ಬನ್ನಿ, ಬ್ರಿಡ್ಜ್ ನೋಡ್ರಿ ಎಷ್ಟು ಹೆಂಗೈತೆ ಅಂತ, ವ್ಯೂ ಎಷ್ಟು ಚೆನ್ನಾಗೈತೆ. ಇಲ್ಲಿ ಉಗ್ರ ನರಸಿಂಹ ಮೊದಲೇ ನಮ್ಗೆ ಕಾಣೋದೇ ಉಗ್ರ ನರಸಿಂಹ ದೇವಸ್ಥಾನ. ವೇಟ್ ದರ್ಶನ ಅಂತ ಐತೆ ಗೈಸ್. ನೋಡ್ಬೋದು ಫಸ್ಟ್ ನಮ್ಗೆ ಕಾಣ್ಬೇಕಾಗಿರೋದೇ ಉಗ್ರ ನರಸಿಂಹ ದೇವಸ್ಥಾನ ಕಾಣುತ್ತೆ ಇಲ್ಲಿ. ಗುರು ಇವಾಗ ನಾನು ಉಗ್ರ ನರಸಿಂಹ ಸ್ವಾಮಿ ದರ್ಶನ ಆಯ್ತು. ನೀವು ಇಲ್ಲಿ ನೋಡ್ಬೋದು ಹಿಂಗ್ ಓಟೆ ಮೇಲೆ ಈ ದಾರಿ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಪವನ ನರಸಿಂಹ ಸ್ವಾಮಿ ದರ್ಶನ ಆಗುತ್ತೆ. ಏನಿಲ್ಲ ಅಂತಂದ್ರೆ 7 ಕಿಲೋಮೀಟರ್ ಐತೆ, ಹೋಗ್ಬೋದು. ಈ ದಾರಿಗೆ ಹೋದ್ರೆ ಡೈರೆಕ್ಟ್ ನೀವು ಪವನ ನರಸಿಂಹ ಸ್ವಾಮಿಗೆ ಹೋಗ್ಬೋದು. ಈ ದಾರಿ ಹೊತ್ತು ಹೋದ್ರೆ ನೀವು ಧ್ವಜಸ್ತಂಭ ಹತ್ರ ಹೋಗ್ಬೋದು. ಧ್ವಜಸ್ತಂಭ ಹತ್ರ ಹೋಗೋ ಸಮಯದಲ್ಲಿ 4 ದೇವಸ್ಥಾನ ಕಾಣ್ತಾವೆ, ಯಾವ ಅಂತ ನೋಡೋಣ ಬನ್ನಿ. ಹಂಗೆ ನೋಡ್ಬೋದು ಧ್ವಜಸ್ತಂಭ ದಾರಿಯಲ್ಲಿ ಹೋಗೋ ಟೈಮಲ್ಲಿ ಇಲ್ಲಿ ನದಿ ಬರುತ್ತೆ. ಈ ನೀರ್ ಏನಪ್ಪ ಎಲ್ಲಿ ಐತಪ್ಪ ಅಂತಂದ್ರೆ ನೀವು ಉಗ್ರ ನರಸಿಂಹ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಧ್ವಜಸ್ತಂಭ ಹೋಗೋ ದಾರಿಯಲ್ಲೇ ಬರುತ್ತೆ ಈ ನದಿ. ಈ ನದಿ ಹೆಸರು ಏನಪ್ಪಾ ಅಂತಂದ್ರೆ ಭವನಾಶಿನಿ ತೀರ್ಥ ಅಂತ ಅರ್ಥ. ನೀರ್ ಎಷ್ಟು ಪ್ಯೂರ್ ಐತೆ ಅಂತ ನೀವು ನೋಡ್ಬೋದು. ಆಮೇಲೆ ಇಲ್ಲಿ ಭವನಾಶಿನಿ ತೀರ್ಥ ಹೆಂಗಪ್ಪ ಇಲ್ಲಿ ಏನ್ ಪವರ್ ಐತೆ ಅಂತಂದ್ರೆ ಸಂಸಾರ ಬಂಧನವನ್ನು ನಿರ್ವಹಣೆ ಮಾಡುವ ಶಕ್ತಿ ಐತಿ ಇಲ್ಲಿ. ಜನ ಇಲ್ಲಿ ಬಾಟ್ಲು ನೀರ್ ತಂದು ತುಂಬಿಸ್ಕೊಂಡು ಮನೆ ತಗೊಂಡು ಹೋಗ್ತಾರೆ, ನೀವು ತುಂಬಿಸ್ಕೊಂಡು ಹೋಗ್ಬೋದು. ಬನ್ನಿ ಇನ್ನ ಮುಂದೆ ಹೋಗೋಣ. ಗುರು ಅವಾಗ ಹೇಳಿದ್ನಲ್ಲ ನೀರೆಷ್ಟು ಸ್ವಚ್ಛತೆ ಐತೆ ಅಂತ, ಬನ್ನಿ ತೋರಿಸ್ತೀನಿ. ನೋಡಲು ಅದ್ಭುತವಾಗಿದೆ, ಪ್ರಕೃತಿ ವಿಸ್ಮಯ ನೋಡಿ ಎಷ್ಟು ಶುದ್ಧವಾಗಿದೆ ನೋಡಲು ಗುರು. ಆಮೇಲೆ ನೀವು ನೋಡ್ಬೋದು ಇಲ್ಲಿ ಆಹೋಬಿಲಂ ಅಂತ ಹೆಂಗ್ ಹೆಸರು ಬಂತಪ್ಪ ಅಂತಂದ್ರೆ ಲಕ್ಷ್ಮೀ ನರಸಿಂಹ ಅವರು ಹಿರಣ್ಯಕಶಿಪುನ ಕೊಂದ ನಂತರ ಕೊಲ್ಲ ಸಮಯದಲ್ಲಿ ಕಂಡ ದೇವತೆಗಳು ಆಹೋಬಿಲಂ ಎಂತಹ ಮಹಾಬಲ ಅಂತ ಉದ್ಘಾಟನೆ ಮಾಡ್ತಾರೆ. ಅದರಿಂದ ಆಹೋಬಿಲಂ ಅಂತ ಈ ದೇವಸ್ಥಾನಕ್ಕೆ ಹೆಸರು ಬಂತು. ನಾವಿವಾಗ ಹೋಗ್ತಿರೋದು ಅಪ್ಪರ್ ಅಹೋಬಿಲಂಗೆ. ನೋಡ್ಬೋದಲ್ಲ ಎಷ್ಟು ನೇಚರ್ ಎಷ್ಟು ಪೀಸ್ ಆಗೈತೆ ಅಂತ. ಮತ್ತೆ ಈ ದೇವಸ್ಥಾನದಲ್ಲಿ ಅನ್ನದಾಸೋಹ ಇದ್ದೇ ಇರುತ್ತೆ ಗೈಸ್, ಪ್ರತಿದಿನ ನಿತ್ಯ ಇರುತ್ತೆ ಅಂತೆ. ಇಲ್ಲಿ ನೋಡಿ ಗೈಸ್, ಇಲ್ಲಿಂದನೇ ಬರೋದು ಭವನಾಶಿನಿ ತೀರ್ಥ, ಇಲ್ಲಿಂದನೇ ಬರೋದು. ಶಿವ, ಭವನಾಶಿನಿ ತೀರ್ಥ ಈ ಕಡೆ ಮುಂಚೆನೆ ಕದ. ಗುರು ಇಲ್ಲಿ ನೋಡ್ಬೋದು ಇದು ಭವನಾಶಿನಿ ತೀರ್ಥ. ಆಮೇಲೆ ನೀವು ಇಲ್ಲಿಂದ ಧ್ವಜಸ್ತಂಭಕ್ಕೆ ಹೋಗ್ಬೇಕಂತಂದ್ರು ಏನಿಲ್ಲ ಅಂದ್ರೆ ಇನ್ನ 1.5 ತಾಸು ಆಗುತ್ತೆ. ಫಸ್ಟ್ ನಮ್ಗೆ ಸಿಗದೆ ವರಾಹ ನರಸಿಂಹ ಸ್ವಾಮಿ ದೇವಸ್ಥಾನ. ಬನ್ನಿ ಗುರು, ಇವಾಗ ನೋಡ್ಬೋದು ಇಲ್ಲಿ ವರಹ ನರಸಿಂಹ ಸ್ವಾಮಿ ಇಲ್ಲಿ ನೋಡ್ಬೋದು. ಇನ್ನ ಅರ್ಚಕರು ಯಾರು ಬಂದಿಲ್ಲ, ಇನ್ನ ಓಪನ್ ಆಗಿಲ್ಲ. ಬನ್ನಿ ಮುಂದೆ ಹೋಗೋಣ, ಬರೋ ಟೈಮಲ್ಲಿ ತೋರಿಸ್ತೀನಿ.
ಅಪ್ಪೋ ಹಂಗ್ ನೋಡ್ಬೇಡ. ಅಮ್ಮೋ ಗುರು ಫುಲ್ ಕೋತಿಗಳು ಒಬ್ನೇ ಇದೀನಿ. ಎಲ್ಲಿ ನೋಡು ಕೋತಿಗಳು ಕಾಟಿದೆ. ನೆಕ್ಸ್ಟ್ ನಮ್ಗೆ ಕಾಣದೆ ಜ್ವಾಲ ನರಸಿಂಹ ಸ್ವಾಮಿ ದೇವಸ್ಥಾನ. ಬನ್ನಿ ಗುರು, ಇಲ್ಲಿ ನೋಡ್ಬೋದು ನೀವು ಜ್ವಾಲ ಅಂತ ಇಲ್ಲಿ ಬರ್ದಾರೆ ಗೋಡೆ ಮೇಲೆ. ಜ್ವಾಲ ನರಸಿಂಹ ಸ್ವಾಮಿಗೆ ಹೋಗೋ ದಾರಿ ಇದು. ಫುಲ್ ಟ್ರೆಕ್ಕಿಂಗ್ ಮಸ್ತ್ ಐತೆ ಗಾಯ್ಸ್. ಸಾರೆ ವಯಸ್ಸಾದವ್ರು ಕರ್ಕೊಂಬರೋದು ಕಷ್ಟ. ಬನ್ನಿ ಗುರು, ಬ್ಯಾಗ್ ಅಲ್ಲಿ ಅಷ್ಟೊಂದು ಲಗೇಜ್ ಕಂಪಲ್ಸರಿ ನೀರ್ ಇಟ್ಕೊಂಡಿರ್ರಿ ಕುಡಿಯಕ್ಕೆ. ದಾಹ ಆಗ್ಬೋದು. ಇಲ್ಲೇನು ಬಾಟ್ಲಿ ಇಟ್ಕೊಂಡ್ರೆ ಸಾಕಿಲ್ಲ, ಫ್ರೆಶ್ ಇರುತ್ತೆ ನೀರು. ನೀವು ನೋಡ್ಬೋದು ಕಾಲ್ ಜಾರ್ದಂಗೆ ಹೆಂಗೆ ಜಾಸ್ತಿ ಇರ್ತವ. ಶೂ ಹಾಕೊಂಬರ್ಬೇಕು. ಬೆಸ್ಟ್ ಐಡಿಯಾ ಅಂದ್ರೆ ಶೂ ಹಾಕೊಂಬರ್ರಿ ಗುರು. ಇದು ನೋಡ್ತಿರ್ಬೋದು ನೀವು, ಇದು ಫಾರೆಸ್ಟ್ ಎಲ್ಲ ನಲ್ಲಮಲ್ಲ ಫಾರೆಸ್ಟ್ ಅಂತ. ಆಂಧ್ರ ಪ್ರದೇಶದಲ್ಲಿ ನಲ್ಲಮಲ್ಲ ಫಾರೆಸ್ಟ್ ಒಳಗೆ ಆಹೋಬಿಲಂ ದೇವಸ್ಥಾನ ಐತೆ, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ 9 ದಿವ್ಯ ಜ್ಯೋತಿಗಳು ನೀವು ಬಂದ್ರೆ ದರ್ಶನ ಮಾಡ್ಕೋಬಹುದು. 2 ಮಾತ್ರ ದರ್ಶನ ಮಾಡ್ಸಕ ಕಷ್ಟ. ಅದು ವೀಕ್ಲಿಲಿ ಎನಿ ಟೈಮ್ ನೀವು ಹೋಗ್ಬೋದು. ಆದ್ರೆ ಜೀಪ್ ಇರುತ್ತೆ, ಒಬ್ರಿಗೆ ಚಾರ್ಜ್ 5000. ಬೇಸಿಕ್ ಅಂದ್ರೂ ಒಂದು 3000 ಇದೆ ಐತಂತೆ. ನೋಡ್ಬೋದು ದಾರಿ ಹಿಂಗೈತೆ, ದಾರಿಯಲ್ಲಿ ಕಾಣುತ್ತೆ ನಿಮ್ಗೆ. ಮತ್ತೆ ಎಲ್ಲೆಲ್ಲಿ ಬೇಕು ಬಾಟ್ಲಿ ಎಸಿಬೇಡಿ ಗೈಸ್. ನೋಡ್ರಿ ಬಾಟ್ಲಿ ತಂದಿದ್ದೆ, ಮತ್ತೆ ನೀವು ತಗೊಂಡೋಗಿ ಕ್ಲೀನ್ ಮಾಡ್ರಿ, ಕ್ಲೀನ್ ಇಟ್ಕೊಳ್ರಿ. ಇಂಥ ಕಾಡೊಳಗು ಇಷ್ಟು ಸ್ವಚ್ಛತೆ ಐತೆ, ನೀವು ಬಂದಿ ಗಲೀಜ್ ಮಾಡ್ಬಿಡ್ರಿ ಗೈಸ್. ನೀರ್ ನೋಡ್ಬೋದು ಎಷ್ಟು ಪ್ಯೂರ್ ಐತೆ. ಬಾಯಿ ಅರ್ಕೆ ಆಗ್ತಿರ್ತ ಗೈಸ್. ಇನ್ನ ನಾಷ್ಟನು ಮಾಡಿಲ್ಲ ನಿನ್ನ ಗುರು. ನಾನು 5 ಗಂಟೆ ಮನೆ ಬಿಟ್ಟೆ ನಿನ್ನೆ. ಅಪ್ಪ ಒಂದೇಟಿ ಕೋತಿ ಬಂತ ಅನ್ಕೊಂಡ್ ಭಯ ಆಯ್ತು. ಅಮ್ಮ ಏನ್ ಮಾಡ ಅಲ್ಲಂಗ ಭಯ ಅನ್ಸ್ತಿತ್ತೇವು ಗುರು. ಅಲ್ಲಿ ನೋಡ್ತಿರ್ಬೋದು ಅಣ್ಣ ಕಾಣ್ತಿದಾರೆ. ಅಣ್ಣ ಆಯಂಗನ ಮುಂದೆಡಿಗೆ ಭಯ ಆಯ್ತು, ಯಾರಿಲ್ಲ ಇಲ್ಲಿ. ಯಾ ಬ್ರೋ? ಬಳ್ಳಾರಿ. ಹಾ, ಕರ್ನಾಟಕ. ತೆಲುಗು ಆರ್ ಇಂಗ್ಲಿಷ್? ಇಂಗ್ಲಿಷ್. ವೇರ್ ಯು ಫ್ರಮ್? I am from ಹೈದರಾಬಾದ್. Haridwar, ಹರಿದ್ವಾರ್, Uttarakhand. ಉತ್ತರಾಖಂಡ್. ದಶ ವಿಸಿಟ್ Yeah, I'm going to Ugra. ಕಂಪ್ಲೀಟ್. No, I'm going. Come on, let's move on. You are going there? Yeah, Ugra Stamba. yeah. Sure. First time complete order wise. So this is second time. First time. First time only. Huh? Yes, let's go. ಗೈಸ್ ಇಲ್ಲಿ ಒಬ್ರು ನೋಡ್ಬೋದು, ಯಾರ ಬ್ರದರ್ ಸಿಕ್ಕಿದ್ರ. ಸ್ವಲ್ಪ ಧೈರ್ಯ ಐತೆ ಬ್ರೋ. When we travel in this scary place, some people with me no fear will know bro. Oh, yeah. So you are not scared. No scare. If I scare, I'm not coming here much. You can see now I'm coming single. I was actually waiting, hoping that I'll lose something. No one should believe. We should go on. Let's move on. You are a streamer? YouTube streamer. Yeah bro. What's your name? Call me Kannadiga YouTube channel. My name is Vinay R. Okay. Vinay. Good name. ಗುರು, ನಾವ್ ಇವಾಗ ಒಂದೊಂದು ದೇವಸ್ಥಾನಕ್ಕೆ ಸಮೀಪ ಇವಾಗ 2 ದೇವಸ್ಥಾನ ನೋಡಿದ್ರೆ
ಹೌದೆಲ್ಲ ಇದನ್ನ ಫುಲ್ಲು ಅಂದ್ರೆ ಫುಲ್ಲು ರಿಸ್ಕಿ ತಗೋಬೇಕು. ಆದ್ರೂ ಗಾಯ್ಸ್ ನಿಜ ಹೇಳ್ಬೇಕಂದ್ರೆ ವೆದರ್ ಏನೋ ಕ್ಲೈಮೇಟ್ ಮೇಲೆ ಸಖತ್ ಐತೆ. ವೆದರ್ ನೋಡ್ಕೊಂಡ್ ಬನ್ನಿ, ಮಳೆ ಬರೋ ಸಮಯ ಜಾಸ್ತಿ ಐತಿವಂತೆ. ಇವಾಗ ಹೆಂಗಿದ್ರು ಮಳೆ ಬರಕ್ಕಾಗಲ್ಲ. ಮಳೆ ಬರೋ ಟೈಮಲ್ಲಿ ಮೇಲೆ ಉಗ್ರಸ್ತಂಭ ನೋಡಕ್ ಬಿಡಲ್ಲ ನಿಮ್ಗೆ. ಅಲ್ಲೇ ಉಗ್ರಸ್ತಂಭದಲ್ಲಿ ಶ್ರೀ ನರಸಿಂಹಸ್ವಾಮಿ ಕಂಬನ ಒಡೆದು ಬಂದಿರೋ ಜಾಗ ಅದು. ಅಲ್ಲಿಗೆ ಹೋಗ್ಬೇಕು. ಪೀಕ್ ಪಾಯಿಂಟ್ ಅಲ್ಲಿ ಐತದು. ಆ ಪೀಕ್ ಪಾಯಿಂಟ್ ಹೋಗೋ ಸಡಿಗೆ ಏನಿಲ್ಲ 3 ಅವರ್ ಜರ್ನಿ ಪಕ್ಕ, ಡೌಟೇ ಇಲ್ಲ. ಟ್ರಾವೆಲಿಂಗ್ ಮತ್ ಡೇರ್ನೆಸ್ ಬೇಕೇ ಬೇಕು. ಗುರು ಕಂಟೆಂಟ್ ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಕ್ಯೂರಿಯಾಸಿಟಿ ಆದ ಜಾಗಗಳು ಹೋಗಿ ವಿಡಿಯೋ ಮಾಡ್ತಿರ್ತೀನಿ. ನಿನ್ನೆ 5 ಗಂಟೆ ಮನೆ ಬಿಟ್ಟಿದ್ದು, ಇವತ್ತು ಬೆಳಗ್ಗೆ ಒಂದು 7-5 ಗಂಟೆ ಸರಿ ರೀಚ್ ಆಯ್ನಿ. ನನ್ನ ಮನೆಯಿಂದ ಇಲ್ಲಿ ದೇವಸ್ಥಾನಕ್ಕೆ 310 ಕಿಲೋಮೀಟರ್ ಅಷ್ಟೇ ಐತೆ. ಗೈಸ್ ನೋಡ್ಬೋದು ಎಷ್ಟು ಪೀಸ್ ಎಷ್ಟು. ಹಾ ಬ್ರೋ, ಫಸ್ಟ್ ಟ್ರೆಕ್ಕಿಂಗ್. Actually, I don't want to waste a lot of energy now. ಯಾ ಬ್ರೋ, I want to create some energy. ಯು ಹ್ಯಾವ್ ಬಾಟಲ್? Yeah. ವಿ ಕ್ಯಾನ್ ಕ್ಯಾರಿ ದ ವಾಟರ್. You are studying, brother? ಯಾ ಬ್ರೋ, ವಿತ್ ಪ್ಯಾಷನ್. BSc ಸ್ಟಡಿಂಗ್ What? Computer science? ಕಂಪ್ಯೂಟರ್ ಸೈನ್ಸ್. BSc ಬ್ಯಾಚಲರ್ ಆಫ್ ಸೈನ್ಸ್, What? PMCS ಕಾಂಬಿನೇಷನ್. I myself. ಓಕೆ ಸರ್. ಗುರು ನೀವು ಇನ್ನ ನೋಡ್ಬೋದು ಎಷ್ಟು ನೀವು ಹೋಗ್ತಾ ಇದ್ರು ಹಂಗೆ ಹೋಗ್ತಿರ್ಬೇಕು. ಜೊತೆಗೆ ಯಾರು ಸಿಕ್ತಿರ ಅಂದ್ರೆ ನಿಮ್ ಅದೃಷ್ಟ, ಇಲ್ಲ ಅಂದ್ರೂ ಹೋಗ್ಲೇಬೇಕು. ನೋಡ್ಬೋದು ಎಷ್ಟು ಬೇವ್ತು ಹೋಗಿದೀನಿ ಅಂತ. ಇನ್ನ ಕಾಲ್ ಬಾಗಿನೂ ಹತ್ತಿಲ್ಲ. ಈ ಬೆಟ್ಟ ಹತ್ತೋದು ತುಂಬಾ ಕಷ್ಟ ಆದ್ರೂ ಎಷ್ಟೊಂದು ಜನ ಪ್ರತಿನಿತ್ಯನೋ ನರಸಿಂಹನ ಜಪ ಮಾಡ್ಕೊಂತ ಹತ್ತಾರೆ. ನಾಮ ಹೇಳಿ, ನರಸಿಂಹ ನಾಮ ಹೇಳಿ. ಬೆಸ್ಟ್ ಅಡ್ವೈಸ್ ಅಂತ ಏನಪ್ಪ ಅಂತಂದ್ರೆ ಊಟ ಮಾಡಕ್ ಬರ್ರಿ. ನಾನ್ ಹಂಗೆ ಬಂದೆ. ಪ್ರತಿನಿತ್ಯ ಗೈಸ್ ಈ ದೇವಸ್ಥಾನಕ್ಕೆ ಅರ್ಚಕರು ಹೋಗ್ತಿರ್ತಾರೆ. ಧ್ವಜಸ್ತಂಭಕ್ಕೆ ಹೆಂಗಾರ ಮುಟ್ಲೇಬೇಕು ಗೈಸ್, ರೀಚ್ ಔಟ್ ಆಗ್ಬೇಕು. ಗುರು ಇಲ್ಲಿ ನೋಡ್ಬೋದು ಸೂರ್ಯ ಉದಯಿಸೋ ಎಷ್ಟು ಕ್ಲಾರಿಟಿ ಕಾಣುತ್ತೆ ಇಲ್ಲಿಂದ. ಒಳ್ಳೆ ಜಾಗನೇ ಅನ್ಬೋದು. ಹಂಗೆ ಹುಷಾರ್ತಾನೆ ಇರ್ಬೇಕು ಗೈಸ್. ಕಾಡೊಳಗೆ ಐತಲ್ಲ, ಪ್ರಾಣಿಗಳು ಸಂಚರಿಸ್ತಿರ್ತಾವ. ಇಲ್ಲೇನ್ ಗ್ರಿಪ್ ಇರಲ್ಲ ಗೈಸ್. ಮತ್ತೆ ಹೋಗಕ್ ಬರೋದ್ ದಾರಿನೂ ಇದೆ. ಸಮನ್ ಸ್ಕ್ರೀಮಿಂಗ್. ಗುರು ಯಾರ ಕಿರ್ಸ್ತಿರೋ ಶಬ್ದ ಕೇಳಿಸ್ಬೋದು. ಒಳ್ಳೆ ಟ್ರಕ್ ಆಗತ್ ಗುರು ಇದು. ವೇಟ್ ಇದ್ದವರು ಆರಾಮ್ ತೂಕ ಇಳಿಸ್ಬೇಕಂದ್ರೆ ಇಲ್ಲಿ ಬಂದ ಸಾಕು ಇಂಥ ಕಡೆ. ಚಿತ್ರಕಲೆ ನೋಡಿ ಗಾಯ್ಸ್, ಚಿತ್ರಕಲೆ ಯಾರು ಚಂದು ಮತ್ತೆ ಸಾಯುವಂತೆ. ನೀವು ವಿಸಿಟ್ ಮಾಡಿ ಗಾಯ್ಸ್ ಬಂದು. ಬಟ್ ನೈಟ್ ಮಾರ್ನಿಂಗ್ ಆಲ್ಮೋಸ್ಟ್ ಮಾರ್ನಿಂಗ್ಗೆ ಕ್ಲೈಮ್ ಮಾಡಕ್ಕೆ ಶುರು ಮಾಡೋದು ಬೇಸ್. ನಾನು 7:30 ಹಂಗೆ ಸ್ಟಾರ್ಟ್ ಮಾಡೀನಿ. ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅಂತ.
ಅರ್ಚಕರನ್ನ ಎಲ್ಲರನ್ನ ಇವ್ರನ್ನ ಕೇಳಿದ್ರೆ ಒಂದ್ 3 hours ಬೇಕೇ ಬೇಕಂತೆ. ಅಲ್ಲಿ ಕಾಣುತ್ತೆ ನೋಡ್ರಿ ಮೆಟ್ಲಲ್ಲಿ ಕಾಣುತ್ತೆ, ಸ್ಟೆಪ್ಸ್ ಕಾಣುತ್ತೆ. ಬ್ಯಾಗ್ ಅಲ್ಲಿ ಜಾಸ್ತಿ ಬಾರ್ ಇಟ್ಕೊಬೇಡ್ರಿ, ನಿಮ್ಗೆ ನೆಸೆಸರಿ ಏನೇನೈತೆ ಅಷ್ಟೇ ತಗೊಳ್ರಿ. ಯೂಸ್ಲೆಸ್ ಎಲ್ಲ ಅಲ್ಲೇ ಬಿಟ್ಟು ಬಂದ್ರಿ ಅಂತೀನಿ. ಇನ್ನೇನು ಟ್ರೆಕ್ಕಿಂಗ್ ತುಂಬಾ ಕಷ್ಟ ಆಯ್ತು ನಿಮ್ಗೆ. ನಾವ್ ಇನ್ನ ಹೋಗ್ತಿರ್ ಕಾಲ್ ಭಾಗ, ಇನ್ನ ಧ್ವಜ ಸಂಬತ್ಬೇಕಂದ್ರೆ ಇನ್ನ ರಕ್ತ ಹೇಳ್ಬೇಕು, ರಕ್ತ. ನೋಡ್ಬೋದು ಗಾಯ್ಸ್, ನೀರ್ ಎಷ್ಟು ತಣ್ಣಗೈತಿ ಇಲ್ಲಿ. ಹೂವಾ ಎಷ್ಟು ತಣ್ಣಗೈತೆ ಅಂತ. ಗೊತ್ತಾಗ ನೋಡಿ ಗೈಸ್, ಯಾರು ನಿಂತಿದ್ದಾರೆ, ಮುಂಚೆನೆ ಹತ್ತಿದವರು. ಅಣ್ಣ ಇನ್ನ ಎಷ್ಟು ಕಿಲೋಮೀಟರ್ ಐತೆ? నెక్స్ట్ ఏం దూరం వస్తుందన్నా? జ్వాల ఇంకా కొంచెం దూరం ఉందా? ಇನ್ನು 1/2 ಕಿಲೋಮೀಟರ್ ಹೋಗ್ಬೇಕಂತ ಗೈಸ್ ಜ್ವಾಲ ನರಸಿಂಹ ದೇವಸ್ಥಾನಕ್ಕೆ. ಇವಾಗ ನೋಡ್ಬೋದು ನಾವು ಎಲ್ಲಿ ಜ್ವಾಲ ಹೋಗೋ ಸಮಯದಲ್ಲಿ ಇಲ್ಲಿ ಬಂದಾಗ ಈ ಟೈಮಲ್ಲಿ ಇಲ್ಲಿ ನೀವು ಮಾಳುವಲ ನರಸಿಂಹ ದೇವಸ್ಥಾನಕ್ಕೆ ಹೋಗ್ಬೋದು. ಫಸ್ಟ್ ನಾವು ಧ್ವಜಸ್ತಂಭ ಹೋಗಿ ಕ್ಲೈಮ್ ಮಾಡಿ ಆಮೇಲೆ ಇಲ್ಲೇ ಟೈಮಲ್ಲಿ ನಮ್ಗೆ ಈಸಿ ಆಗುತ್ತೆ. ಇನ್ನ ಅರ್ಚಕರು ಬಂದಿಲ್ಲ ಅಂತ ಇನ್ನ ತೆಗ್ದಿಲ್ಲ ಅದು. ಬನ್ನಿ ಫಸ್ಟ್ ಇಲ್ಲಿ ಹೋಗೋಣ. ಕಮನ್ ಬ್ರೋ. ಇನ್ನ ಜ್ವಾಳ ಏನಿಲ್ಲ ಅಂತಂದ್ರೆ ಒಂದ್ 30 ಕಿಲೋಮೀಟರ್ half an hour ಜರ್ನಿ ಐತೆ ಗೈಸ್. ನೀವು ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ಮ್ಯಾಪ್ ಒಂದು 8 ಕಿಲೋಮೀಟರ್ ಐತೆ, 9 ಕಿಲೋಮೀಟರ್ ನಂಬಕ್ ಹೋಗ್ಬೇಡ್ರಿ, ಅದಕ್ಕಿಂತ ಜಾಸ್ತಿನೇ ಐತೆ. ಹತ್ತಕ್ಕೆ ಶಕ್ತಿ ಇರ್ಬೇಕು, ಇಳಿಯಕ್ ಶಕ್ತಿ ಇರ್ಬೇಕು ಅಷ್ಟೇ. ಯಾರಿಗೆ ವಯಸ್ಸಾದ್ರು ಹತ್ತಕ್ಕಾಗಲ್ಲ. ಇಲ್ಲಿ ನೋಡ್ಬೋದು ಇಂಥವು ಇದ್ರ ಚೇರಲ್ಲಿ ಕೂರ್ಸ್ಕೊಂಡು ಹೋಗ್ತಾ ಇರ್ಬೇಕಾರೆ. ಕಾಣ್ತಿರೋ ನೀರು ಮನುಷ್ಯ ಮೇಲೆ ಬಿತ್ತಂದ್ರೆ ತುಂಬಾ ಒಳ್ಳೇದೆ ಅಂತ ಗೈಸ್. ಬನ್ನಿ ಹೋಗೋಣ. ಗೈಸ್ ನೋಡಿ ಎಷ್ಟು ಬಕೆಟೇ ತುಂಬತ್ತೆ, ಬಕೆಟೇ ತುಂಬ್ತಾರೆ. ಸ್ವಲ್ಪ ಸ್ಲಿಪ್ ಆಗಿ ಬಿದ್ವಿ ಅಂದ್ರೆ ಗೈಸ್ ನರಕ ಕಾಣುತ್ತೆ. ಎಷ್ಟು ಗ್ರಿಪ್ಸ್ ಐತೆ ಇಲ್ಲಿ. ಇನ್ನ ನಾವು ಬೆಟ್ಟ ಹತ್ಬೇಕು. ಇನ್ನ ಧ್ವಜ ಸಮತ್ರ ಹೋಗ್ಬೇಕಂದ್ರೆ ಧ್ವಜ ಸಮತ್ರ ಯಾರು ಹೋಗ್ತಾರೆ ಅಲ್ಲಿ ಸಾಕ್ಷಾತ್ ನರಸಿಂಹನ ಪಾದಯಾತ್ರೆ ನೋಡ್ಬೋದು. ಬನ್ನಿ ಗೈಸ್ ಹೋಗೋಣ. ಇವತ್ತು ಅಷ್ಟೊಂದು ರಶ್ ಇಲ್ಲ ಗುರು. ಇನ್ನ ಹತ್ತದೇ ಕಷ್ಟ ಅಂದ್ರೆ ಇನ್ನ ರಶ್ ಟೈಮಲ್ಲಿ ಸಾಟರ್ಡೆ ಮತ್ತೆ ಸಂಡೇ ನೋಡ್ ಪ್ಲಾನ್ ಮಾಡ್ರಿ. ಆಲ್ಮೋಸ್ಟ್ ಫ್ರೀ ಇದೆ ಬರ್ರಿ. ಯಾಕಂದ್ರೆ ಇವಾಗೇ ನೀವು ಹತ್ತಕ್ಕೆ ಕಷ್ಟ, ಅದ್ರ ಜೊತೆಗೆ ಇನ್ನ ಜನ ಇತ್ತಂದ್ರೆ ಕಷ್ಟ ಅಂದ್ರೆ ಕಷ್ಟ. ನೋಡ್ಬೋದು ಗೈಸ್, ರಕ್ತ ಕುಂಡ ತೋರಿಸ್ತೀನಿ ಗುರು. ನಾನು ಎಲ್ಲಿದ್ದೀನಿ ಅಂತಂದ್ರೆ ಜ್ವಾಲ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಸಮಯದಲ್ಲಿ ಇಲ್ಲಿ ನೋಡ್ಬೋದು ರಕ್ತ ಕುಂಡನೇ ಐತೆ. ಧ್ವಜಸ್ತಂಭಕ್ಕೆ ಹೋಗಿಂತ ಮುಂಚೆ ರಕ್ತ ಕುಂಡ ಅಂತ ಅಂತೀನಲ್ಲ, ಇಲ್ಲೇ ನೋಡ್ರಿ ರಕ್ತ ಕುಂಡ. ನರಸಿಂಹ ಸ್ವಾಮಿ ಹಿರಣ್ಯಕಶಿಪು ಕೊಂದನ ಆಮೇಲೆ ಕೈ ತಗೊಳ್ಳೋ ಜಾಗ ಇದು. ಈ ನದಿ ನೀರು ನೋಡ್ಬೋದು ರಕ್ತ ಕುಂಡ ಆಗಿರೋ ಕೆಂಪು ಕಲರ್ ಕಾಣುತ್ತೆ. ಇಲ್ಲಿ ಕಾಯಿನ್ಸ್ ಹಾಕ್ತಾರೆ, ಏನಂತ ನನ್ಗೆ ಗೊತ್ತಿಲ್ಲ, ಗೊತ್ತಾದ್ರೆ ಹೇಳ್ರಿ. ಆಮೇಲೆ ನೀರ್ ಕೊಡ್ರೆ ತುಂಬಾ ಒಳ್ಳೇದಿದು ಗುರು. ಇಲ್ಲಿ ನದಿ ನೀರ್ ನೋಡೋ ತಕ್ಷಣ ಆಮೇಲೆ ಇಲ್ಲಿ ಸ್ಲಿಪ್ಪರ್ ನ ಇಲ್ಲಿ ಬಿಟ್ಟು ಹೋಗಿ ಜ್ವಾಲ ನರಸಿಂಹ ಸ್ವಾಮಿನ ಅನ್ಸ್ಕೊಂಬನ್ನಿ. ಇಲ್ಲಿ ಫೋಟೋ ಅಲೋ ಇರಲ್ಲ, ಇಲ್ಲೇ ಫೋನ್ ವಿಡಿಯೋ ಮಾಡಕ್ ಅಲೋ ಇರಲ್ಲ. ಇಲ್ಲೇ ಸ್ಟಾಪ್ ಮಾಡ್ತೀನಿ ಗೈಸ್. ಗುರು ಇಲ್ಲಿ ಜ್ವಾಲ ನರಸಿಂಹ ಸ್ವಾಮಿನ ಏನಕ್ಕೆ ಇಷ್ಟು ಫೇಮಸ್ ಐತೆ ಅಂತಂದ್ರೆ ಇಲ್ಲಿ ಹಿರಣ್ಯಕಶಿಪುನ ಕೊಂದ ಜಾಗನೇ ಇಲ್ಲ ಇರೋಂತೆ, ಈ ಸ್ಥಳ ಅಂತೆ. ಆಮೇಲೆ ನಾವ್ ಇವಾಗ ಎಲ್ಲ ಆಯ್ತು, ಇವಾಗ ನಮ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಮೇಲೆ ಸ್ವಾಮಿ ಕಂಬನ ಮುರಿದು ಬಂದ ಜಾಗ ಯಾದಂತ ಮೇಲೆ ಹೋಗಿ ನೋಡ ಬನ್ನಿ. ಅಲ್ಲಿ ಸಾಕ್ಷಾತ್ ನರಸಿಂಹ ಸ್ವಾಮಿನ ಪಾದ ನೋಡ್ಬೋದು. ಬಟ್ ಲೈಫ್ ಟೈಮ್ ಒಂದ್ ಸರಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಗೈಸ್, ಅಷ್ಟು ಚೆನ್ನಾಗೈತೆ.
ಏನಂದ್ರೆ ಸೇಫ್ಟಿ ಇರ್ಬೇಕು, ಹತ್ತದ ಮೇಲೆ ಡಿಪೆಂಡ್. ಫುಲ್ ಜೋಶಲ್ಲಿ ಇದ್ರೆ ಹತ್ಬೋದು ಗೈಸ್. ಗುರು ಎಲ್ಲ ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಬನ್ನಿ ಇಲ್ಲೊಂದು ಸ್ಲಿಪ್ಪರ್ ಬಿಡೋಣ, ಇನ್ನೊಂದು ಸ್ಲಿಪ್ಪರ್ ಇಲ್ಲಿ ಬಿಡೋಣ. ಬನ್ನಿ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಹಿಂಗ್ ಹೋದ್ರೆ ನೀವು ಧ್ವಜ ಸ್ತಂಭಕ್ಕೆ ಹೋಗ್ಬೋದು. ಎಷ್ಟು ಸ್ಪೀಡ್ ಆಗುತ್ತೆ ಅಷ್ಟು ಸ್ಪೀಡಾಗಿ ಹೋಗ್ಬೇಕು. ಬನ್ನಿ ಗುರು ನೋಡ್ಬೋದು ಹತ್ತದ ಎಷ್ಟು ಸುಲಭ ಇಲ್ಲ. ಇಲ್ಲಿ ಕೈ ಹಿಡ್ಕೊಂಡು ಹೋಗ್ಬೇಕು, ಗ್ರಿಪ್ ಸಿಗ್ಬೇಕು. ಒಂದ್ ಕೈ ಸ್ಟಿಕ್ ಐತಿ ನನ್ನ ಕೈಲಿ, ಇನ್ನೊಂದ್ ಕೈಲಿ ದಾರ ಹಿಡ್ಕೊಂಡು ಹೋಗ್ಬೇಕು. ಬನ್ನಿ ಗೈಸ್, ಸ್ಲಿಪ್ ಆದ್ವಿ ಅಂದ್ರೆ ಗೈಸ್, ಕೆಳಗೆ ಬಿದ್ವಿ ಅಂದ್ರೆ ಗತಿ ನಿಮ್ ಜವಾಬ್ದಾರಿ. ಇಷ್ಟು ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಿದ್ದೀನಿ. ಹತ್ತದು ತುಂಬಾ ಸುಲಭ ಅಲ್ಲ. ನೋಡ್ಬೋದು ಎಷ್ಟು ರಿಸ್ಕ್ ಐತಂತ. ದಾರ ಹತ್ಕೊಂಡ್ ಬರ್ಬೇಕು. ಹತ್ತ ಟೈಮ್ ತುಂಬಾ ರಿಸ್ಕ್ ಐತೆ ಗೈಸ್. ಇಲ್ಲಿ ನಿಮ್ ಸೇಫ್ಟಿ ನೀವೇ ನೋಡ್ಕೊಳ್ರಿ, ವಯಸ್ಸಾದವ್ರ ಮಾತ್ರ ತಕೊಂಡ್ ಬರ್ಬೇಡ್ರಿ. ಬನ್ನಿ ಗೈಸ್, ಏನಿಲ್ಲ ಅಂತಂದ್ರು 3-4 ತಾಸು ಆಗುತ್ತೆ. ನೀವು ಹೋಗ್ತಾ ಹೋಗ್ತಾ ಜರ್ನಿ ಫುಲ್ ಕ್ರಿಟಿಕಲ್ ಆಗೈತೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಹತ್ತಿದಾರಂತ. ಗುರು ಹತ್ತ ಟೈಮ್ ತುಂಬಾ ರಿಸ್ಕ್ ಇರುತ್ತೆ. ಇಲ್ಲಿ ದಾರನೇ ಇಲ್ಲ. ಬನ್ನಿ ಗುರು, ಗುರು ಇಲ್ಲಿಂದ ನೋಡ್ರೆ ನೀವು ನ್ಯಾಯಪ್ಪ ಇಡೀ ಫಾರೆಸ್ಟ್ ಏರಿಯಾನೇ ಕ್ಲಾರಿಟಿ ಕಾಣುತ್ತೆ. ನೋಡ್ಬೋದು ಎಷ್ಟು ರಿಸ್ಕ್ ಐತೆ. ಗುರು ದಾರ ನೋಡ್ರಿ ಎಂತೆಂತ ದೊಡ್ಡ ದಾರ, ಹನುಮಂತನ್ ಬಾಲ್ ಇದ್ದಂಗ ಐತೆ ಇವು. ಗುರು ನೋಡ್ಬೋದು ಇಲ್ಲಿಂದ ಎಷ್ಟು ಪೀಕ್ ಕಾಣುತ್ತೆ ಕೆಳಗೆ. ಬನ್ನಿ ಗುರು, ಪೆದ್ದ ರಿಸ್ಕ್ ಗುರು. ಕೋಟಿಗಳ ಕಾಟ ಸಕ್ಕತ್ತೈತೆ. ಬ್ಯಾಗ್ ಮತ್ತೆ ಸಿಕ್ಕಿಕೊಂಡಿದ್ದೀನಿ. ನಾವ್ ಈಜಿ ದಾರಿ ಬಿಟ್ಬಿಟ್ಟು ರಿಸ್ಕ್ ದಾರಿ ಹೋಗಿದ್ವಿ. ಗುರು ನೋಡ್ಬೋದು ಎಷ್ಟು ಪೀಕ್ ಐತೆ ಅಂತ. ಗುರು ನೋಡ್ಬೋದು ಎಷ್ಟೇ ರಿಸ್ಕ್. ಫುಲ್ಲು ರಿಸ್ಕ್ ಅಣ್ಣ. ಗುರು ನೋಡ್ರಿ ಎಷ್ಟು ಕಷ್ಟ ಇರುತ್ತೆ. 7 ಗಂಟೆ ಶುರು ಮಾಡ್ದ, ಹತ್ತತ್ರ 10:30 ಆಗಿ ಬಂತು. ಇನ್ನ ನಾಷ್ಟ ಮಾಡಿಲ್ಲ, ಏನ್ ಮಾಡಿಲ್ಲ. ಇನ್ನ 1.5 ಕಿಲೋಮೀಟರ್ ಐತೆ. 100 ವರ್ಷ ಅವ್ರದ್ದು ನನಗೆ. ಇನ್ನ 20 ಕಿಲೋಮೀಟರ್ ಐತಪ್ಪ ಅನ್ಸುತ್ತೆ. ಗುರು ಹಂಗೋ ಹಿಂಗೋ ಮಾಡಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಇಲ್ಲಿ ನೋಡ್ಬೋದು ಕೇವಲ ಇನ್ನ ದೇವಸ್ಥಾನಕ್ಕೆ ಇನ್ನು 2 ಮೆಟ್ಲು. ಬನ್ನಿ, ಈಗಪ್ಪ ಯಾ ಜಿಮ್ಗೆ ಹೋಗ್ಬೇಡ ಗೈಸ್. ಜಿಮ್ ಕೋದ ಬರಲಿ ಇಲ್ಲೇ ಬಂದು ಫ್ರೀ ಆಗುತ್ತೆ.
ಪಾಯಿಂಟ್ ಬಂದಿವಿ, ಪೀಕ್ ಪಾಯಿಂಟ್ ಬಂದಿದ್ದೀನಿ. ಗುರು ಇವಾಗ ನಾವು ನರಸಿಂಹನ ಪಾದಯಾತ್ರೆ ತೋರ್ಸನ್ ಬನ್ನಿ ಗುರು. ಇವಾಗ ನಾವು ಮೇನ್ ಸ್ಪಾಟಿಗೆ ಹೊಂಟಿವಿ, ಇನ್ನ ಕೆಳಗೆ ಹೋಗ್ಬೇಕು. ಉಗ್ರ ನರಸಿಂಹ ಗೋಡೆಯಿಂದ ಹೊಡೆದು ಬಂದಿದ್ದ ಜಾಗನೇ ಅದು. ಬನ್ನಿ, ಎಷ್ಟು ಚುಚ್ಚುತ್ತರ ನಮ್ಗೆ ಗೊತ್ತು. ಹತ್ತದೇ ಕಷ್ಟ, ಅದ್ರಲ್ಲಿ ಮಾತಾಡ್ಕೊಂಡ್ವಿ ತುಂಬಾ ಕಷ್ಟ ಗೈಸ್. ಗುರು ಆಮೇಲೆ ನೀವು ನೋಡ್ತಿರ್ಬೋದು, ಈ ಬೆಟ್ಟ ಐತಲ್ಲ, ಇದು ಮೊದ್ಲು ಕಂಬ. ಇದು ಇಷ್ಟು ದೊಡ್ಡ ಕಂಬದಲ್ಲಿ ಇಲ್ಲಿ ನರಸಿಂಹ ಉದ್ಭವ ಆಗಿರೋದು. ಜಾಗ ತೋರಿಸ್ತೀನಿ ನೋಡ್ರಿ ಗುರು. ನೋಡ್ತಿರ್ಬೋದು ಈ ಬೆಟ್ಟದಲ್ಲಿ ನಿಮಗೆ ಬೆಟ್ಟ ಅಂತ ಕಾಣುತ್ತೆ, ಮೊದ್ಲು ಇದು ಕಂಬ. ಇದು ಗುರು ಇಲ್ಲೇ ನೋಡ್ಬೋದು ನರಸಿಂಹ ಹೆಜ್ಜೆನ. ಇಲ್ಲೇ ನರಸಿಂಹ ಅವರು ಕಂಬನ ಹೊಡೆದು ಹೊರಗ್ ಬಂದಿದ್ದು ಪ್ರಹ್ಲಾದಗೋಸ್ಕರ. Abu. No, earlier was better. Drink directly do. Nice. There is. ಗುರು ನೋಡ್ಬೋದು, ಗುರು ನೋಡ್ರಿ. ಗುರು ಇವಾಗ ನೋಡ್ತಿರೋದು ಭವನಾಶಿನಿ ತೀರ್ಥ ಹತ್ರ ಮತ್ತೆ ಬಂದಿದ್ದೀನಿ. ಕಂಟೆಂಟ್ ಇಷ್ಟ ಆಯ್ತು ಅಂತ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ಬೋದು ಗುರು ನೋಡ್ಬೋದು ಈ ಫಿಶ್ಗಳು ಎಷ್ಟು ಚೆನ್ನಾಗಿದೆ ಗುರು. ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು ನಿಮ್ಗೆ.